ದೇವ್ರ ಬಗ್ಗೆ ಏನೇನೋ ಮಾತಾಡ್ಬೇಡಮ್ಮ. ಪಂಚೇಂದ್ರಿಯಗಳು ಕೆಲಸ ಮಾಡದೇ ಇರೋ ಥರ ಆಗ್ಬಿಡುತ್ತೆ. ನಿಂಗೆ ಹುಷಾರಿಲ್ಲ ಅಂತ ಗೊತ್ತಾದ್ರೆ ನಿನ್ ಚಿಕ್ಕ ಸೊಸೆ ನಿನ್ ಹತ್ರ ಕೂಡ ಬರಲ್ಲ. ಶಾಪ ಹಾಕಿದ್ ಸಾಕು ಬಿಡು. ಎಲ್ ನೋಡು, ಮನೆ ಕೆಲ್ಸನೆಲ್ಲ ಪಕ್ಕಕ್ಕಿಟ್ಟು ನಿಧಿಗಿದಿ ಅಂತ ಹೋದ್ರೆ ಸುಮ್ನೆ ಇರೋದಿಲ್ಲ. ರಾಜಿನ ನಿರ್ದೋಷಿ ಅಂತ ಪ್ರೂವ್ ಮಾಡಕ್ ಹೇಳಿದ್ದು ನೀನೇ ಅಲ್ವಮ್ಮ? ಅವಳ ಪ್ರಯತ್ನಕ್ಕೆ ಯಾಕೆ ಅಡ್ಡ ಬರ್ತಾ ಇದೆಯಾ? ನನ್ಗ ದೇವ್ರೇ ದಾರಿ ತೋರಿಸ್ತಾನೆ ಸರ್. ನಾನ್ ಧೈರ್ಯವಾಗಿ ಇದ್ದೀನಿ. ಒಂದ್ ನಿಮಿಷ. ಆಕ್ಚುಲಿ ನನ್ನ ಫ್ರೆಂಡ್ ವಸುಂಧರಾ ಅಂತ ಒಬ್ಳು ದೊಡ್ಡ ಲಾಯರ್ ಇದ್ದಾಳೆ. ಅವಳಿಗೊಂದು ಕಾಲ್ ಮಾಡ್ತಾ ಇದ್ದೀನಿ. 1 ಸೆಕೆಂಡ್. ಹಲೋ ವಸು, ಈ ಆಸ್ತಿ ಬಗ್ಗೆ ಯಾವ್ದೋ ಕೇಸ್ ಹಾಕ್ತಾರಲ್ಲ, ಅದು ಯಾವ ಸೆಕ್ಷನ್ ಅಂತ ಹೇಳು. ಹೋ, IPC 498 ಏನಾ? ಅವ್ರೇನಾದ್ರೂ ಅಸಹ್ಯವಾಗಿ ಮಾತಾಡಿದ್ರೆ ಸೆಕ್ಷನ್ 354 ಏನಾ? ಮತ್ತೆ ಆಸ್ತಿಗೋಸ್ಕರ ಬೆದರಿಕೆ ಹಾಕಿದ್ರೆ? ಹಾ ಹೌದಾ. ಇದೆಲ್ಲ ಹಾಕಿ ಒಳಗಡೆ ಹಾಕಿದ್ರೆ ಜೀವನ ಪೂರ್ತಿ ಹೊರಗಡೆ ಬರಲ್ಲ ಅಲ್ವಾ? ಓಕೆ ವಸು, ಥ್ಯಾಂಕ್ ಯು ಸೋ ಮಚ್. ಅವಶ್ಯಕತೆ ಇದ್ರೆ ಹೇಳ್ತೀನಿ. ಅಯ್ಯೋ, ಇವಳು ನನ್ ಬಗ್ಗೆನೆ ಮಾತಾಡ್ತಾ ಇದ್ದಾಳೆ ಅನ್ಸುತ್ತೆ. ಇಲ್ಲಿಂದ ಹೋಗೋದೇ ಒಳ್ಳೇದು. ತಗೋಮ್ಮ ನಿನ್ ಪೇಪರ್. ಅತ್ತೆ, ಇರಮ್ಮ, ನನ್ಗೆ ಆಚೆ ತುಂಬಾ ಕೆಲ್ಸ ಇದೆ. ರಾಜಿ, ದೇವಸ್ಥಾನಕ್ಕೋಸ್ಕರ ನೀನ್ ಹೋರಾಡ್ತಾ ಇರೋದು ನೀರಲ್ಲಿ ಹೋಮ ಮಾಡ್ದಾಗ ಆಗ್ಬಾರ್ದು. ನಿನಗೆ ಅನುಮಾನ ಇರೋರ್ ಮೇಲೆ ಕಂಪ್ಲೇಂಟ್ ಕೊಡೋಣ. ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಒಬ್ರು ಬಿಡಲ್ಲ ನಾನು. ಆ ನಿಧಿನ ಸರ್ಕಾರಕ್ಕೆ ಒಪ್ಸೋವರೆಗೂ ನಾನ್ ನಿದ್ದೆ ಮಾಡಲ್ಲ. ಅಯ್ಯೋ ದೇವ್ರೆ, ಸಹಿಸ್ಕೊಳ್ರಿ, ಕಮ್ಮಿ ಆಗುತ್ತೆ. ಅಯ್ಯೋ, ನೀನು ಬಾ. ಏಯ್ ಬಿಡ್ರ, ಯಾರೋ ನೀವು? ಯಾರ್ ನೀವು? ಟ್ರೀಟ್ಮೆಂಟ್ ಮಾಡ್ಬೇಕು. ಆರೋಗ್ಯನೇ ಮಹಾಭಾಗ್ಯ. ಹೆಲ್ತ್ ಇಸ್ ವೆಲ್ತ್. ಏಯ್, ಯಾರಯ್ಯ ನೀವು? ಅಯ್ಯೋ, ಇವನು ಹುಚ್ಚ ಮೇಡಮ್. ಹುಚ್ಚ ಆಸ್ಪತ್ರೆಯಿಂದ ಓಡ್ ಬಂದಿದ್ದಾನೆ. ಹುಚ್ಚನ? ನಡಿಯೋ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಮಾಡ್ಬೇಕು ಕಣಯ್ಯ. ಯಾರೋ ನೀವು? ಬಿಡ್ರ, ಆರೋಗ್ಯನೇ ಮಹಾಭಾಗ್ಯ ಕಣ್ರೋ. ಅಂದ್ರೆ ಒಬ್ಬ ಹುಚ್ಚನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸ್ತೀಯಾ? ಅಷ್ಟಕ್ಕೂ ನಿಂಗೆ ಬುದ್ಧಿದ್ಯಾನೆ ಅಮ್ಮ? ಅಲ್ವೇ, ಇವನೆಲ್ಲ ಸಿಕ್ಕಾಕೊಂಡೆ ನಿನ್ಗೆ. ನನಗೇನ್ರಿ ಗೊತ್ತು, ದಾರಿಲ್ ಕಾಣಿಸ್ಕೊಂಡ. ಬೇಗ ಕೆಲ್ಸ ಆಗತ್ತೆ ಅಂತ ಹಿಡ್ಕೊಂಡ್ ಬಂದ್ಬಿಟ್ಟೇರಿ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ತರ ಏನು ಹೇಳ್ದೆ ಅಳ್ತಾ ಇದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು? ನೀನೇನ್ ಚಿಕ್ಕ ಮಗುನ ಹಸಿವಾಗ್ತಾ ಇದೆಯೇನೋ ಅಂತ ಅನ್ಕೊಂಡು ಚಂದ ಮಾಮನ್ ತೋರಿಸಿ ನಿನ್ ಊಟ ತಿನ್ಸೋದಕ್ಕೆ? ಹೇಳು ಮೇಘ, ಏನಾಯ್ತು? ನೀವಾದ್ರೂ ಹೇಳಿ, ಏನಾಯ್ತು? ಅದು ಆಂಟಿ, ಹೊಲದಲ್ಲಿ. ಹಾ, ಹೊಲದಲ್ಲಿ ಆದ್ಯ ನಮ್ಮನ್ನ ಇನ್ಸಲ್ಟ್ ಮಾಡಿದ್ಲು. ಆಚೆ ಯಾಕೆ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾಳೆ? ಅಷ್ಟಕ್ಕೂ ಏನ್ ನಡೀತು? ನಾವು ಹೊಲದಲ್ಲಿ ರೀಲ್ಸ್ ಮಾಡೋವಾಗ ಆದ್ಯ ಬಂದು ನಾವೇನೋ ತಪ್ಪು ಮಾಡ್ತಿದೀವಿ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ಲು. ಅವಳು ದೊಡ್ಡಪ್ಪನ್ ನೋಡ್ಕೊಂಡು ಹಾಗಾಡ್ತಾ ಇದ್ದಾಳೆ ಅನ್ಸತ್ತೆ. ನನ್ನ ಇನ್ಸಲ್ಟ್ ಮಾಡಿದ ಅಷ್ಟೇ ಅಲ್ಲ ಅಮ್ಮ, ನನ್ ಫೋನ್ ಕೂಡ ಹೊಲದಲ್ಲಿ ಬಿಸಾಕಿದ್ಲು. ನಿನ್ಮೇಲ್ ಕೈ ಮಾಡಿತಾಳ ಅವಳು. ಎಷ್ಟು ಧೈರ್ಯ ಅವಳಿಗೆ! ಅವಳು ಹೊಡಿತಾ ಇದ್ರೆ ನೀವೆಲ್ಲರೂ ಏನ್ ಮಾಡ್ತಾ ಇದ್ರಿ? ಮರ್ಯಾದೆನೆಲ್ಲ ಮಣ್ಣಲ್ಲಿ ಕಲಿಸ್ಬಿಟ್ರಿ. ನಡಿ, ನಾವಿವಾಗ್ಲೇ ಅವಳಿಗೆ ಒಂದ್ ಪಾಠ ಹೊರಗಡೆ ಬಾರೆ. ಆದ್ಯಾ, ಹೊರಗಡೆ ಬಾ. ಯಾಕೆ ಹಾಕಿರಿಸ್ತಿದ್ಯಾ? ನಾನ್ ನಿನ್ ಹತ್ರ ಮಾತಾಡೋದಕ್ ಬರ್ಲಿಲ್ಲ. ಆದ್ಯಾ, ನೀನ್ ನನ್ ಮಗಳಿಗೆ ಹೊಡೆದ್ಯಾ ಇಲ್ವಾ? ಹೊಡಿಯೋದೇನಿದೆ? ತಪ್ಪು ಮಾಡಿದಕ್ಕೆ ಸರಿಯಾಗಿ ವಾರ್ನ್ ಮಾಡ್ದೆ. ನನ್ ಮಗಳು ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ನೀನ್ ಹೊಡೆದೆ, ತಪ್ಪನ್ನ ಒಪ್ಕೋ. ನಾನು ಹೊಡೆದಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಏನೇ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ?
ನಿಲ್ಲಿಸ್ಬಿಟ್ಯಾ? ಅಣ್ಣನ್ ನೋಡಿ ಕೈ ಬಿದ್ದೋಯ್ತಾ ಅಥವಾ ಗುಂಡ್ಗೆ ನಿಂತೋಯ್ತಾ? ಅಣ್ಣ, ಈ ಆದ್ಯ ನನ್ ಮಗ್ಳಿಗೆ ಹೊಡೆದಿದ್ದಾಳೆ. ಹೊಡಿಬೇಕಾಗಿರೋ ಅವಶ್ಯಕತೆ ಏನಿತ್ತು ಅಂತ ನನ್ಗಿವಾಗ್ಲೇ ಉತ್ತರ ಬೇಕು. ಆದ್ಯ, ಏನಾಯ್ತಮ್ಮ? ದೊಡ್ಡಪ್ಪ, ನಾನ್ ನಿಜವಾಗ್ಲೂ ಹೊಡೆದಿಲ್ಲ. ನಾನು ಹಾಗೆ ಹೊಲಕ್ ಹೋಗಿದ್ದಾಗ ಇವರು ಡ್ರಿಂಕ್ಸ್ ಮಾಡ್ಕೊಂಡು ಹೇಗೇಕೋ ಬಿಹೇವ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ನಿಂತ್ಕೊಂಡಿದ್ರು. ಅದು ಸರಿಯಲ್ಲ, ನಮ್ಮೂರಿನ ಸಂಪ್ರದಾಯ ಸಂಸ್ಕಾರ ಇದಲ್ಲ ಅಂತ ಹೇಳಿ ಬುದ್ಧಿ ಹೇಳ್ದೆ. ಇವ್ರನ್ನ ನೋಡ್ಕೊಂಡು ಇವ್ರ ರೀತಿನೇ ಸಣ್ಣ ಮಕ್ಳು ಕೂಡ ಮೈ ಮರ್ತ್ಕೊಂಡು ಸ್ಕೂಲ್ಗೂ ಕೂಡ ಹೋಗದೆ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ರು ದೊಡ್ಡಪ್ಪ. ಅದು ಸರಿಯಲ್ಲ ಅಂತ ಹೇಳ್ದೆ. ನನ್ನಿಷ್ಟ ಅಂತ ಹೇಳಿದ್ಲು. ಅವಳ ಮೊಬೈಲ್ನ ಕೆಳಗಡೆ ಬಿಸಾಕ್ದೆ ಅಂತ ಅದೇ ಕೋಪದಲ್ಲಿ ಸುಳ್ಳೆಲ್ಲ ಹೇಳ್ಕೊಂಡು ಅವ್ರ ಅಮ್ಮನ ಮನೆ ಕರ್ಕೊಂಡ್ ಬಂದಿದ್ದಾಳೆ. ಹೊಲ ಅಂದ್ರೆ ಬರೀ ಮಣ್ಣು ಜಾಗ ಮಾತ್ರ ಅಲ್ಲ, ಬಂಗಾರದಂತ ಬೆಳೆನ ಬೆಳೆಯುವಂತ ಪುಣ್ಯ ಭೂಮಿ. ಅಂದ್ರೆ ದೇವಸ್ಥಾನಕ್ಕೆ ಸಮಾನ. ಅಂಥ ಜಾಗದಲ್ಲಿ ಮದ್ಯಪಾನ ಕುಡಿಯೋದು, ವಿಕೃತ ಚೇಷ್ಟೆಗಳನ್ನ ಮಾಡೋದು ಸಂಸ್ಕೃತಿಗೆ ವಿರುದ್ಧ ಅಂತ ಗೊತ್ತಿಲ್ವಾ? ನಾನ್ ಕುಡಿಲಿಲ್ಲ ಅಮ್ಮ. ಫ್ರೆಂಡ್ಸ್ ಜೊತೆ ನಾನ್ ಸುಮ್ನೆ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ. ಬರೀ ವಿಡಿಯೋ ಮಾಡ್ಕೊಂಡ್ರೆ ಹೊಡಿತೀಯಾ? ಹೊಡ್ದಿಲ್ಲ ಅಂತ ಅವ್ಳು ಹೇಳ್ತಿದ್ರು, ಮತ್ತೆ ಮತ್ತೆ ಯಾಕೆ ಅದನ್ನೇ ಹೇಳ್ತಿದ್ಯಾ? ನಮ್ ಜೊತೆ ಜಗಳ ಮಾಡೋದಿಕ್ಕೆ ಇವಳಿಗೊಂದು ಕಾರಣ ಬೇಕಲ್ಲ. ಜಗಳ ಅಲ್ಲ, ಅಲ್ಲಿ ನನ್ ಮಗಳಿಗೆ ಅವಮಾನ ನಡೆದಿದೆ. ಇವಳು ಡ್ರಿಂಕ್ಸ್ ಮಾಡ್ತಿದ್ದಕ್ಕೆ ಅವಳು ಹೋಗಿ ಬೈದ್ಲು. ಅದು ಅವಮಾನ ಹೇಗಾಗತ್ತೆ? ಬುದ್ಧಿ ಹೇಳ್ದಾಗತ್ತಾನೆ. ಅಷ್ಟಕ್ಕೂ ನಾನ್ ಕೊಡ್ದಿಲ್ಲ ಅಮ್ಮ. ಬೇಕು ಅಂತಾನೆ ನನಗೆ ಹೊಡೆದಿದ್ದಾಳೆ. ಅದು ಕೇವಲ ನಮ್ಮ ಮೇಲಿರೋ ದ್ವೇಷದಿಂದಾನೆ. ನಿನ್ ಮೇಲೆ ನನಗ್ ದ್ವೇಷನಾ? ನಾನಷ್ಟು ಚೀಪಾಗಿ ಯೋಚನೆ ಮಾಡಲ್ಲ. ನೀವೆಲ್ಲರೂ ಎಷ್ಟು ಚೀಪೋ ನನಗ್ ಗೊತ್ತಿದೆ.